ಶುಭೋದಯ ಫ್ರೆಂಡ್ಸ್, ನಾನು ನಿಮ್ಮ ವಿದ್ಯಾರಾಣಿ. ಇವತ್ತು ನಾವು ಮನುಷ್ಯನ ಸದಾಕಾಲದ ಸಂಗಾತಿಯಾದ ಕನಸುಗಳ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋಣ. ನಿಮಗೆಲ್ಲರಿಗೂ ಕನಸುಗಳು ಬೀಳ್ತಾ ಇರೋದು ಸಹಜ ಅಲ್ವೇ? ಇದನ್ನು ನಾವು ತಡೆಯೋದಕ್ಕಾಗಲಿ ನಿಯಂತ್ರಣ ಮಾಡೋದಕ್ಕಾಗಲಿ ಸಾಧ್ಯ ಇಲ್ಲ. ಯಾಕಂದರೆ ಕನಸುಗಳು ಮೊದಲಿನಿಂದಲೂ ಮನುಷ್ಯನ ಮನಸ್ಸಿನ ಮೇರೆಗೆ ನಿಲುಕದಂತಹ ಒಂದು ವಿಚಿತ್ರ ವಿಸ್ಮಯಗಳಾಗಿವೆ. ಯಾವತ್ತೂ ಕನಸುಗಳನ್ನು ಮೊದಲೇ ಪ್ರೆಡಿಕ್ಟ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಕನಸುಗಳು ಬಿದ್ದಾಗ ಅದನ್ನು ನಾವು ಯಾವ ರೀತಿಯಲ್ಲೂ ಕೂಡ ನಿಯಂತ್ರಣ ಮಾಡೋದಕ್ಕೂ ಸಾಧ್ಯ ಇಲ್ಲ. ಕನಸುಗಳ ಬಗ್ಗೆ ಮನುಷ್ಯನ ಒಂದು ಕುತೂಹಲ ಯಾವಾಗಲೂ ಹೆಚ್ಚಾಗ್ತಾನೇ ಇದೆ. ಹಾಗಾಗಿ ಕನಸುಗಳು ಏನು, ಯಾಕೆ ಬೀಳುತ್ತವೆ, ಆ ಬೀಳುವಂತಹ ಕನಸುಗಳ ಹಿಂದಿರುವಂತಹ ಅರ್ಥ ಏನು, ಇದೆಲ್ಲದನ್ನು ತಿಳ್ಕೊಳ್ಳೋದ್ರ ಬಗ್ಗೆ ನಾವು ಯಾವಾಗಲೂ ಕೂಡ ಕುತೂಹಲಿಗಳಾಗೇ ಇರ್ತೀವಿ. ಇದ್ರ ಬಗ್ಗೆ ಸೈಂಟಿಫಿಕ್ ಆಗಿ ಸಾಕಷ್ಟು ಅಭ್ಯಾಸಗಳನ್ನು ಮಾಡಲಾಗಿದೆ. ಹಾಗಾದರೆ ಕನಸುಗಳು ಯಾಕೆ ಬೀಳುತ್ತವೆ, ಇದರ ಅರ್ಥಗಳೇನು ಅನ್ನೋದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಕನಸುಗಳು ನಮ್ಮ ಚೇತನ ಮತ್ತು ಅವಚೇತನ ಮನಸ್ಥಿತಿಯ ಪರಿಣಾಮದಿಂದ ಉಂಟಾಗುವಂತಹ ಸಂಗತಿಗಳು. ಕೇವಲ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಎರಡು ವಿಧದ ಚೈತನ್ಯ ಅವಸ್ಥೆಗಳು. ಅವಚೇತನ ಮನಸ್ಸು ಅಂದರೆ ಅನ್ಕಾನ್ಷಿಯಸ್ ಮೈಂಡ್. ಈ ಮನಸ್ಸಿನ ಒಂದು ಸಂಕೇತಗಳಾಗಿ ಕನಸುಗಳು ಬೀಳೋದಿಲ್ಲ. ಕನಸುಗಳಿಗೆ ಅವುಗಳದ್ದೇ ಆದಂತಹ ವಿವರವಾದಂತಹ ಅರ್ಥಗಳಿವೆ. ಕನಸುಗಳು ಮನುಷ್ಯನ ಆಧ್ಯಾತ್ಮಿಕ ಉನ್ನತಿಯ ಅವನತಿಯ ಸಂಕೇತಗಳು ಕೂಡ ಹೌದು. ಕನಸುಗಳು ಜಾಗೃತ ಅವಸ್ಥೆಯ ವಾಸ್ತವಿಕತೆಯ ಅನುಭವಗಳು ಕೂಡ ಹೌದು. ಕನಸುಗಳು ನಮ್ಮ ಪ್ರತಿನಿತ್ಯದ ವಾಸ್ತವಿಕ ಬದುಕಿನ ಸಂಕೇತಗಳು ಹೌದು. ಮನುಷ್ಯನ ಒಂದು ಮನಸ್ಥಿತಿಯನ್ನು ಮೂರು ರೀತಿಯಾಗಿ ವಿಂಗಡಿಸಲಾಗುತ್ತೆ. ಮೊದಲನೇದು ಜಾಗೃತ ಅವಸ್ಥೆ, ಎರಡನೇದು ಸ್ವಪ್ನಾವಸ್ಥೆ, ಮೂರನೇದು ಆಳನಿದ್ರಾ ಅವಸ್ಥೆ ಅಂತ. ಪ್ರತಿನಿತ್ಯ ನಾವು ನಿದ್ರೆಗೆ ಜಾರಿದಾಗ ಈ ಮೂರು ಅವಸ್ಥೆಯಲ್ಲಿ ನಮ್ಮ ನಿದ್ರಾಸ್ಥಿತಿಯನ್ನು ಕಳೀತಾ ಇರ್ತೀವಿ. ಜಾಗೃತ ಅವಸ್ಥೆಯಲ್ಲಿ ಅಂದರೆ ನಾವು ಮಲಗಿದ್ದಾಗಲೂ ಕೂಡ ನಮ್ಮ ಎಲ್ಲ ಇಂದ್ರಿಯಗಳು ಅರಿವನ್ನು ಹೊಂದಿರುತ್ತವೆ. ಈ ಇಂದ್ರಿಯಗಳ ಮಾಧ್ಯಮದಿಂದ ನಮ್ಮ ಸುತ್ತಮುತ್ತಲೂ ಏನು ನಡೀತಾ ಇರುತ್ತೆ ಅನ್ನುವಂಥ ಅರಿವು ನಮಗಿರುತ್ತೆ. ಇನ್ನು ಸ್ವಪ್ನ ಅವಸ್ಥೆಯಲ್ಲಿ ಅಂದರೆ ಕನಸುಗಳು ಬೀಳುವಂತಹ ಒಂದು ಹಂತದಲ್ಲಿ ಇಂದ್ರಿಯಗಳು ನಿಷ್ಕ್ರಿಯವಾಗಿರುತ್ತೆ. ಇಂದ್ರಿಯಗಳಿಗೆ ಯಾವುದೇ ರೀತಿಯ ಸೆನ್ಸೇಷನ್ಸ್ ಇರೋದಿಲ್ಲ. ಹೀಗಾಗಿ ಅಲ್ಲಿ ಬೀಳುವಂಥ ಕನಸುಗಳು ಎಷ್ಟೋ ಬಾರಿ ನಮಗೆ ನೆನಪು ಕೂಡ ಇರೋದಿಲ್ಲ. ಇನ್ನು ಆಳನಿದ್ರಾ ಅವಸ್ಥೆ, ಇದು ಸ್ವಪ್ನವನ್ನು ಮೀರಿದಂತಹ ಸಬ್ಕಾನ್ಷಿಯಸ್ ಲೆವೆಲ್ನಲ್ಲಿ ನಮ್ಮ ಒಂದು ಮನಸ್ಥಿತಿ ಅನುಭವಿಸುವಂತಹ ಒಂದು ಸುಖದ ವ್ಯವಸ್ಥೆ ಆಗಿರುತ್ತೆ. ಇದನ್ನು ನಾವು ಆಳನಿದ್ರೆಯ ವ್ಯವಸ್ಥೆ ಅಂತ ಕರಿತೀವಿ. ಈ ಅವಸ್ಥೆಯಲ್ಲಿಯೇ ನಾವು ಏನೇನು ಅಫರ್ಮೇಷನ್ ಮಾಡ್ಕೊಂಡಿರ್ತೀವಿ ಅದೆಲ್ಲ ಮ್ಯಾನಿಫೆಸ್ಟ್ ಆಗುವಂತಹ ಅನುಭವವನ್ನು ನಾವು ಕೂಡ ಇಲ್ಲಿ ಪಡ್ಕೊಳ್ತೀವಿ. ಇನ್ನು ಈ ಕನಸುಗಳಲ್ಲಿ ನಡೀತಕ್ಕಂತಹ ವಿಚಿತ್ರವಾದಂತಹ ಸಂಗತಿಗಳು ಏನನ್ನು ಹೇಳುತ್ತವೆ ಅಂತಂದರೆ, ನಾವು ಚಿತ್ತವನ್ನು ಅಂದರೆ ಮನಸ್ಸಿನ ಒಂದು ಅವೇರ್ನೆಸ್ನಲ್ಲಿ ಇದ್ದಾಗ ನಮ್ಮ ದೇಹ ಯಾವತ್ತು ಭೌತಿಕ ಲೆವೆಲ್ನಲ್ಲಿ ಮಾತ್ರ ಆಲೋಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಸ್ವಪ್ನಾವಸ್ಥೆಯಲ್ಲಿ ಇದ್ದಾಗ ನಾವು ಸೂಕ್ಷ್ಮ ಲೋಕವನ್ನು ಪ್ರವೇಶ ಮಾಡ್ತೀವಿ. ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂತಹ 7 ದೇಹಗಳಲ್ಲಿ ಸೂಕ್ಷ್ಮ ಶರೀರ ನಮ್ಮ ಭೌತಿಕ ದೇಹವನ್ನು ಬಿಟ್ಟು ಪ್ರಯಾಣವನ್ನು ಮಾಡುತ್ತೆ. ಇದಕ್ಕೆ ಸಮಯ ಮತ್ತು ಸ್ಥಳದ ಬಂಧನವಿಲ್ಲ. ಯಾರೂ ಸೂಕ್ಷ್ಮ ಶರೀರವನ್ನು ತಡೆಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ಭೌತಿಕವಾಗಿ ನಾವು ಒಂದು ಫಿಕ್ಸ್ಡ್ ಜಾಗದಲ್ಲಿ ಮಲಗಿದ್ರೂ ಕೂಡ ಕನಸಿನ ಅವಸ್ಥೆಯಲ್ಲಿ ನಾವು ಸದಾ ಇನ್ಯಾವುದೋ ಲೋಕ, ಇನ್ಯಾವುದೋ ಸ್ಥಳ, ತುಂಬ ದೂರ ಪ್ರಯಾಣ ಮಾಡಿ ಬಂದಿರುವಂತಹ ಅನುಭವ ನಮಗಿರುತ್ತವೆ. ಅದು ಸಮಯದ ಮತ್ತು ಸ್ಥಳದ ನಿರ್ಬಂಧವಿಲ್ಲದೆ ನಡೆಯುವಂಥ ಒಂದು ಪ್ರಕ್ರಿಯೆಯಾಗಿದೆ. ಇಲ್ಲಿ ನಮ್ಮ ಚೈತನ್ಯ ಅವಸ್ಥೆ, ನಾವೆಲ್ಲ ಚೈತನ್ಯದ ಅಂಶಗಳು. ಚೈತನ್ಯ ಅವಸ್ಥೆಯಲ್ಲಿ ಕಾನ್ಷಿಯಸ್ ಲೆವೆಲ್ನಲ್ಲಿ ನಮ್ಮ ಒಂದು ದೇಹ ತುಂಬ ಸ್ವತಂತ್ರವಾಗಿ ವಿಹರಿಸುತ್ತೆ ಕನಸುಗಳು ಬಿದ್ದಾಗ. ಹಾಗಾಗಿ ಮನಸ್ಸು ಆತ್ಮದ ಆಳತೆಯನ್ನು ನಾವು ಅರ್ಥೈಸ್ಕೋಬೇಕು ಅಂತಂದರೆ ನಾವು
ಕೆಲವೊಂದಿಷ್ಟು ಸಾಧನೆಗಳನ್ನು ಮಾಡಿದಾಗ ಮಾತ್ರ ಕನಸುಗಳ ಅರ್ಥವನ್ನು, ಕನಸುಗಳ ಮೇಲೆ ನಿಯಂತ್ರಣವನ್ನು ಹೊಂದೋದಕ್ಕೆ ಸಾಧ್ಯ ಇದೆ ಫ್ರೆಂಡ್ಸ್. ಹಾಗಾದರೆ ನಾವೇನು ಮಾಡಬೇಕು? ಕನಸುಗಳನ್ನು ಅರ್ಥೈಸ್ಕೊಳ್ಳೋದು ಹೇಗೆ, ಅವುಗಳನ್ನು ನಿಯಂತ್ರಿಸಿಕೊಳ್ಳೋದು ಹೇಗೆ ಅಂತಂದರೆ, ನಾವು ಅದಕ್ಕಾಗಿ ತುಂಬ ಸುಲಭವಾಗಿ ನಮ್ಮ ಮನಸ್ಸನ್ನು ನಿಯಂತ್ರಿಸ್ಕೊಳ್ಬೇಕು ಅಂದರೆ ಧ್ಯಾನ ಸಾಧನೆ ಮಾಡಬೇಕು. ನಮ್ಮ ಕನಸುಗಳ ಒಂದು ಕನಸುಗಳ ಬೀಳುವಿಕೆ ಸದಾ ನಮ್ಮ ಬದುಕಿಗೆ ಪೂರಕವಾಗಿರಬೇಕು ಅಂತಂದರೆ ನಮ್ಮ ಮನಸ್ಸು ಶುದ್ಧ ಸ್ಥಿತಿಯಲ್ಲಿ ಇರಬೇಕು. ಹಾಗಾದರೆ ನಾವು ಮನಸ್ಸನ್ನು ಶುದ್ಧ ಸ್ಥಿತಿಯಲ್ಲಿ ಇಟ್ಕೊಳ್ಳೋದು ಹೇಗೆ ಅಂತಂದರೆ, ಕೇವಲ ಕನಸುಗಳು ಬೀಳೋದು ಆಕಸ್ಮಿಕ ಅಲ್ಲ, ಅವಚೇತನ ಮನಸ್ಸಿನ ಆಳದಿಂದ ಬರುವಂತಹ ಸಂಕೇತಗಳಾಗಿರುತ್ತವೆ ಈ ಕನಸುಗಳು. ಹಾಗಾಗಿ ನಾವು ಒಂದಷ್ಟು ಕ್ಷಮತೆಯನ್ನು ಸಂಪಾದಿಸಬೇಕಾಗುತ್ತೆ. ನಮ್ಮ ಮನಸ್ಥಿತಿಯನ್ನು, ನಮ್ಮ ಒಂದು ಮನಸ್ಸಿನ ತರಂಗಗಳನ್ನು ಸದಾ ನಾವು ಶುದ್ಧವಾದ ರೀತಿಯಲ್ಲಿ ಅಂದರೆ ಪಾಸಿಟಿವ್ ದಾರಿಯಲ್ಲಿ ಇಟ್ಕೊಳ್ಬೇಕು ಅಂತಂದರೆ ನಾವು ಸಾಧನೆಯನ್ನು ಮಾಡಬೇಕು. ಅದನ್ನೇ ನಾನು ಕ್ಷಮತೆ ಅಂತ ಹೇಳಿದ್ದು. ನಿದ್ರೆಯಲ್ಲಿ ಚೈತನ್ಯ ಅವಸ್ಥೆಯಲ್ಲಿ ನಾವು ಅವಚೇತನ ಮನಸ್ಸಿನ ಪ್ರಭಾವವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಪ್ರತಿ ದಿವಸದ ವಿಚಾರಗಳು, ನಾವು ದಿನ ಏನೆಲ್ಲ ಕೆಲಸ ಮಾಡಿರ್ತೀವಿ, ಏನೆಲ್ಲ ವಿಚಾರಗಳನ್ನು ಮಾಡಿರ್ತೀವಿ, ಅದರ ಪ್ರತಿಬಿಂಬಗಳಾಗಿ ಕೆಲವು ಬಾರಿ ಕನಸುಗಳು ನಮಗೆ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಇಡೀ ದಿನ ಯಾವ ಒಂದು ಫೀಲಿಂಗ್ಸಲ್ಲಿ ಇರ್ತೀರಿ, ಫಾರ್ ಎಕ್ಸಾಂಪಲ್ ಇವತ್ತು ನೀವು ತುಂಬ ಸಲ ಜಗಳಗಳನ್ನು ಮಾಡಿರ್ತೀರಿ ಅಂತಂದರೆ, ಸಿಟ್ಟಿನ ಒಂದು ವ್ಯವಸ್ಥೆಯಲ್ಲಿ ಸಿಟ್ಟಿನ ಒಂದು ಅನುಭವವನ್ನು ಹೊಂದಿರ್ತೀರಿ ಅಂತಂದರೆ, ಕನಸಿನಲ್ಲೂ ಕೂಡ ನಿಮಗೆ ಜಗಳ, ಹೊಡೆದಾಟ, ಸಿಟ್ಟು ಇದೆಲ್ಲದರ ಕುರಿತಾದಂಥ ಅನುಭವವನ್ನು ಕೊಡುವಂಥ ಕನಸುಗಳೇ ಬೀಳುತ್ತವೆ. ಇನ್ನು ಧ್ಯಾನ ಸಾಧನೆ ಮಾಡುವವರಿಗೆ ಬೀಳುವಂತಹ ಕನಸುಗಳು ತುಂಬ ಬಾರಿ ದಿವ್ಯ ಪ್ರಕಾಶದ ಅನುಭವವನ್ನು, ಸಂತರ ದರ್ಶನವನ್ನು ಕೊಡುತ್ತವೆ. ಯಾಕೆ ಅಂತಂದರೆ ಇದು ಆತ್ಮೋನ್ನತಿಯ ಮಾರ್ಗದಲ್ಲಿ ಇರುವವರಿಗೆ ಯೂನಿವರ್ಸ್ ನೀಡತಕ್ಕಂಥ ಒಂದು ಸಹಾಯ ಆಗಿರುತ್ತೆ. ದಿವ್ಯ ಪ್ರಕಾಶ ನೀವು ಆತ್ಮದ ಉನ್ನತಿಯಲ್ಲಿ ಸಾಗುವಾಗ ನಿಮಗೆ ಗೈಡ್ ಮಾಡಲಿಕ್ಕೆ ಮಾಸ್ಟರ್ಸ್ಗಳನ್ನು ಭೇಟಿ ಮಾಡಿಸುವಂತಹ ಕೆಲಸವನ್ನು ಕೂಡ ಕನಸಿನಲ್ಲಿ ನಾವು ಹೊಂದುತ್ತೀವಿ. ಇನ್ನು ನಾವೇನಾದರೂ ತಪ್ಪು ಮಾಡಿದರೆ ಅಂದರೆ ನಾವು ಈ ಒಂದು ಭೌತಿಕ ಲೆವೆಲ್ನಲ್ಲಿ ಈ ಜನ್ಮದಲ್ಲಿ ಏನು ಜ್ಞಾನವನ್ನು ಸಂಪಾದಿಸಿರ್ತೀವೋ ಬಿಟ್ಟಿರ್ತೀವೋ, ಆದರೆ ಹಿಂದಿನ ಒಂದು ಜ್ಞಾನ ಸದಾ ನಮಗೆ ಸಪೋರ್ಟಿವ್ ಆಗಿ ಇರುತ್ತೆ. ಹಾಗಾಗಿ ನಾವು ನಡೆಯಬಾರದ ದಾರಿಯಲ್ಲಿ ನಡೆದಿದ್ದಾಗಿದ್ದರೆ, ತಪ್ಪು ಮಾಡಿದರೆ ನಮ್ಮ ಕನಸಿನಲ್ಲಿ ಪ್ರವಾಹ ಬರುವಂಥದ್ದು, ಬೆಂಕಿ ಅನಾಹುತದ ಒಂದು ಕನಸು ಬೀಳುವಂಥದ್ದು, ಇನ್ನು ಕತ್ತಲು ಕವಿದಿರುವಂತಹ, ಕತ್ತಲಿನಲ್ಲಿಯೇ ನಾವು ಪ್ರಯಾಣ ಮಾಡಿರುವಂತಹ ಅನುಭವ ಆಗುವಂಥದ್ದು, ಇವೆಲ್ಲವೂ ನೀವು ತಪ್ಪು ದಾರಿಯಲ್ಲಿ ಸಾಗ್ತಾ ಇರ್ತೀರಿ ಅನ್ನೋದನ್ನು ಇಂಡಿಕೇಟ್ ಮಾಡುವಂತಹ ಅಂಶಗಳಾಗಿರುತ್ತವೆ. ಇನ್ನು ಧ್ಯಾನ, ಆತ್ಮ ನಿರೀಕ್ಷಣೆಯನ್ನು ನಾವು ಮಾಡ್ತಾ ಹೋದರೆ ಶುದ್ಧ ಮನಸ್ಸನ್ನು ಸಂಪಾದಿಸೋದಕ್ಕೆ ಸಾಧ್ಯ, ಭಗವಂತನತ್ತ ನಾವು ಹೋಗೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಶುದ್ಧ ಮನಸ್ಸನ್ನು ಹೊಂದಿದರೆ ನಾವು ಒಳ್ಳೆಯ ಕನಸುಗಳನ್ನು ಕಾಣೋದಕ್ಕೆ ಸಾಧ್ಯ. ನಾವು ಯಾವತ್ತೂ ಪೂರ್ವ ನಿರ್ಧಾರಿತವಾಗಿ ಕನಸುಗಳನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್. ಇನ್ನು ನಿತ್ಯ ಧ್ಯಾನ ಮಾಡುವವರ ಕನಸುಗಳನ್ನು ಅರ್ಥೈಸೋದು ತುಂಬ ಸುಲಭ ಅಂತ ಸಿದ್ಧಿಪುರುಷರು ಹೇಳ್ತಾರೆ. ಯಾಕಂದರೆ ಅವರು ಕನಸುಗಳಲ್ಲಿ ಯಾವಾಗಲೂ ಕೂಡ ಅವರ ಒಂದು ಸಾಧನೆಯ ಹಾದಿಯಲ್ಲಿ ಅವರಿಗೆ ಬೇಕಾದಂಥ ಮಾರ್ಗದರ್ಶನ ಸದಾ ಸಿಗ್ತಾ ಇರುತ್ತೆ. ಸಂತರು, ಸಾಧುಗರು ಇವರೆಲ್ಲರ ಕನಸುಗಳು ಬೇಗನೆ ಅರ್ಥ ಆಗುತ್ತವೆ. ಸೂಕ್ಷ್ಮ ಶರೀರ ಯಾನ, ಭೂತ ಕಾಲ, ಭವಿಷ್ಯತ್ತು ಮತ್ತು ವಾಸ್ತವ ಈ ಮೂರನ್ನೂ ಒಂದೇ ರೀತಿಯಲ್ಲಿ ಹೊಂದಿರುವಂತಹ ಒಂದು ಅನುಭವ ಆಗಿರುತ್ತೆ. ಹಾಗಾಗಿ ಮುಂದೆ ಉಂಟಾಗ್ತಕ್ಕಂತಹ ನಮ್ಮ ಜೀವನದ ಘಟನೆಗಳನ್ನು ನಾವು ಮೊದಲೇ ಸಂಕೇತ ರೂಪದಲ್ಲಿ ಪಡ್ಕೊಳ್ಳೋದಕ್ಕೆ ಕನಸುಗಳಿಂದ ನಾವು ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕನಸುಗಳನ್ನು ಸರಿಯಾಗಿ ನಾವು ಅರ್ಥೈಸ್ಕೊಳ್ಬೇಕು ಅಂತಂದರೆ ಆಳವಾದ ಅಂತರ್ದೃಷ್ಟಿಯನ್ನು ಹೊಂದಬೇಕು ಅಂತ ಯೋಗಾನಂದ ಪರಮಹಂಸರು ತಮ್ಮ ಆಟೋಬಯೋಗ್ರಫಿ ಆಫ್ ಯೋಗಿಯಲ್ಲಿ ಹೇಳಿದ್ದಾರೆ. ದಿವ್ಯ ಆತ್ಮಗಳು, ಸಂತರ ದರ್ಶನ, ಆಧ್ಯಾತ್ಮಿಕವಾದಂತಹ ಗೈಡೆನ್ಸ್ ಈ ಎಲ್ಲ ಸನ್ನಿವೇಶಗಳು ನಿಮಗೆ ರಿಪೀಟ್ ಆಗಿ ಬರ್ತಾ ಇದ್ರೆ, ಪದೇ ಪದೇ ನಿಮ್ಮ ಕನಸುಗಳಲ್ಲಿ ಕೆಲವು ವ್ಯಕ್ತಿಗಳು ನಿರಂತರವಾಗಿ, ಕೆಲವರ ದರ್ಶನ ನಿರಂತರವಾಗಿ, ಇನ್ಯಾವುದೋ ವಸ್ತುಗಳ ಮೂಲಕ ಸೂಚನೆಗಳು ನಿರಂತರವಾಗಿ ಬರ್ತಾ ಇದ್ದವು ಅಂತಂದರೆ
ನೀವು ಸಾಧನೆಯ ಹಾದಿಯಲ್ಲಿ ಇನ್ನೂ ಮುಂದಕ್ಕೆ ಹೋಗಬೇಕು. ಅದು ನಿಮ್ಮ ಆತ್ಮ ಆಧ್ಯಾತ್ಮಿಕವಾಗಿ ಜಾಗೃತಿ ಹೊಂದಿದೆ ಅನ್ನೋದರ ಸಂಕೇತ ಆಗಿರುತ್ತೆ. ಹಾಗಾಗಿ ಅದನ್ನು ಸಂಪೂರ್ಣವಾಗಿ ಅರ್ಥೈಸ್ಕೊಳ್ಬೇಕು ಅಂತಂದರೆ ನಿರಂತರವಾಗಿ ರಿಪೀಟಾಗಿ ಒಂದೇ ತರಹದ ಈ ಥರದ ಸಂತರ ದರ್ಶನ ಆಗಿರ್ಬೋದು, ಯಾವುದೋ ವಸ್ತುಗಳ ರೂಪದಲ್ಲಿ ಗೈಡೆನ್ಸ್ ಆಗಿರ್ಬೋದು, ಯಾವುದೋ ಪ್ರದೇಶಗಳ ದರ್ಶನ ಆಗಿರ್ಬೋದು, ನಿರಂತರವಾಗಿ ಬರ್ತಾ ಇದ್ರೆ ದಯವಿಟ್ಟು ಅದನ್ನು ನೆಗ್ಲೆಕ್ಟ್ ಮಾಡದೆ ನೀವು ಮುಂದಕ್ಕೆ ಸಾಧನೆ ಮಾಡ್ತಾ ಹೋಗಿ. ಇನ್ನು ಕೆಲವೊಂದು ಸರ್ತಿ ಕನಸುಗಳು ಎಚ್ಚರಿಕೆಯ ಸಂಕೇತ ಕೂಡ ಆಗಿರುತ್ತವೆ. ಪ್ರತಿಯೊಂದು ಕನಸು ಭವಿಷ್ಯದ ಸೂಚಕವೇ ಆಗಿರಬೇಕು ಅಂತೇನಿಲ್ಲ, ಅದು ಎಚ್ಚರಿಕೆಯ ಸಂಕೇತ ಕೂಡ ಆಗಿರಬಹುದು. ಎಷ್ಟೋ ಬಾರಿ ನೀವು ಮನಸ್ಸಿನಲ್ಲಿ ತಳಮಳವನ್ನು ಅನುಭವಿಸಿರ್ತೀರಿ, ಅದು ವಾಸ್ತವದಲ್ಲಿ ಆ ತಳಮಳ ನಿಮಗೆ ಆತ್ಮದ ಸಂದೇಶ ಕೂಡ ಆಗಿರುತ್ತೆ. ಅದನ್ನು ಅರ್ಥೈಸಿಕೊಳ್ಳುವಲ್ಲಿ ನಾವು ಎಡವಿರ್ತೀವಿ. ಹಾಗಾಗಿ ಧ್ಯಾನದಿಂದ ನಿರ್ಮಲ ಮನಸ್ಸನ್ನು ಹೊಂದಿದಾಗ ಜ್ಞಾನವನ್ನು ಹೊಂದಲಿಕ್ಕೆ ಸಾಧ್ಯ. ಇನ್ನು ಜೀವನಕ್ಕೂ ಕನಸುಗಳಿಗೂ ಮೃತ್ಯುವಿನ ನಂತರದ ಜೀವನಕ್ಕೂ ತುಂಬಾ ಹತ್ತಿರದ ಸಂಬಂಧವಿದೆ. ವಾಸ್ತವದ ಬದುಕು, ಕನಸು ಮತ್ತು ಮೃತ್ಯುವಿನ ನಂತರದ ಜೀವನ ತುಂಬಾ ಕೋರಿಲೇಟೆಡ್ ಆಗಿರುತ್ತೆ ಫ್ರೆಂಡ್ಸ್. ಯಾಕೆ ಅಂತಂದರೆ ಕನಸು ಮತ್ತು ಮೃತ್ಯುವಿಗೂ ತುಂಬ ವ್ಯತ್ಯಾಸ ಏನಿಲ್ಲ. ಕನಸಿನಲ್ಲಿ ಸೂಕ್ಷ್ಮ ಶರೀರ ಯಾನ ತಗೊಂಡಾಗ ನಾವು ಸೂಕ್ಷ್ಮ ಶರೀರ ನಮ್ಮ ದೇಹವನ್ನು ಬಿಟ್ಟು ಹೋದ್ಮೇಲೆ ಕನಸಿನ ಅಂತ್ಯಕ್ಕೆ ಮತ್ತೆ ವಾಪಸ್ ಬಂದು ಭೌತಿಕ ಶರೀರದಲ್ಲಿ ಸೇರಿಕೊಳ್ಳುತ್ತೆ. ಆದರೆ ಮೃತ್ಯುವಿನ ನಂತರ ಸೂಕ್ಷ್ಮ ಶರೀರ ಭೌತಿಕ ದೇಹವನ್ನು ಬಿಟ್ಟು ಹೋದ್ಮೇಲೆ ನಮ್ಮ ಭೌತಿಕ ದೇಹಕ್ಕೆ ವಾಪಸ್ ಬರೋದಿಲ್ಲ. ಇದು ಕನಸು ಮತ್ತು ಮೃತ್ಯುವಿಗೆ ಇರ್ತಕ್ಕಂತಹ ವ್ಯತ್ಯಾಸ. ಇನ್ನು ಧ್ಯಾನ ಸಾಧಕನ ಆತ್ಮ ಯಾವಾಗಲೂ ಉನ್ನತ ಲೋಕಗಳಿಗೆ, ದಿವ್ಯವಾದಂಥ ಅನುಭವವನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡುತ್ತೆ. ಇನ್ನು ಮೋಹದಲ್ಲಿ, ಮಾಯೆಯಲ್ಲಿ ಸದಾ ಈ ಭೌತಿಕ ವಸ್ತುಗಳ ಮಧ್ಯದ ಬದುಕಿನಲ್ಲಿ ನಾವು ಪದೇ ಪದೇ ಸಿಲುಕಿಕೊಂಡ್ವಿ ಅಂತಂದರೆ ಅಂತಹ ಆತ್ಮಗಳು ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಜೀವನ್ಮರಣದ ಚಕ್ರಗಳಲ್ಲಿ ಸಿಲುಕಿಕೊಂಡ್ಬಿಡುತ್ತೆ. ಸೊ ಈ ಹಂತವನ್ನು ದಾಟುವವರೆಗೂ ನಾವು ಮತ್ತೆ ಜನ್ಮ ತಗೊಳ್ತಾನೇ ಇರ್ತೀವಿ. ವಿಶೇಷ ಸಾಧಕರು ಕನಸುಗಳ ಮೂಲಕ ತಮ್ಮ ಹಿಂದಿನ ಜನ್ಮದ ರಹಸ್ಯವನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಕನಸುಗಳು ಕೇವಲ ಕಲ್ಪನೆಯಲ್ಲ. ನೀವು ಕನಸುಗಳನ್ನು ಗಮನ ಕೊಟ್ಟು ಅಭ್ಯಾಸಿಸಿದಾಗ, ಮನಸ್ಸನ್ನು ನಿರ್ಮಲಗೊಳಿಸಿಕೊಂಡಾಗ, ಧ್ಯಾನ ಸಾಧನೆ ಮಾಡಿದಾಗ, ಮಲಗಿದಾಗ ಕನಸುಗಳು ನಿಮ್ಮ ಆತ್ಮವನ್ನು ಮುಕ್ತಗೊಳ್ಳಲಿಕ್ಕೆ ಮತ್ತು ಚೈತನ್ಯ ಸ್ವರೂಪಿಯಾಗಿ ಸಮಯ, ಸ್ಥಳ, ಭೌತಿಕತೆಯನ್ನು ಮೀರಿ ಪ್ರಯಾಣಿಸಿ ಜ್ಞಾನ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ನನ್ನದೇ ಒಂದು ಅನುಭವವನ್ನು ನಾನಿಲ್ಲಿ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಕೆಲವು ವರ್ಷಗಳ ಹಿಂದೆ ನನಗೆ ರಿಪೀಟ್ ಆಗಿ ಒಂದೇ ಸಮಯಕ್ಕೆ ನನ್ನ ದೇಹದ ಒಂದು ಮುಖ್ಯವಾದ ಒಂದು ಭಾಗದಲ್ಲಿ ಇಂಟೆನ್ಸಿವ್ ಆಗಿ ಕೆಲವು ನಿಮಿಷಗಳ ಕಾಲ ಪೇನ್ ಬರ್ತಾಯಿತ್ತು. ನನ್ನ ಬೆನ್ನಿನ ಒಂದು ಭಾಗದಲ್ಲಿ ಇಂಟೆನ್ಸಿವ್ ಆಗಿ ಪೇನ್. ಅದೆಷ್ಟು ಪೇನ್ ಅಂತಂದರೆ ನಾನು ಎಂಥದ್ದೇ ಗಾಢ ನಿದ್ರೆಯಲ್ಲಿದ್ರೂ ಸಡನ್ನಾಗಿ ಎಷ್ಟು ಸ್ಪಷ್ಟವಾಗಿ ಎಚ್ಚರಗೊಂಡು ಕೂತ್ಕೊಳ್ತಿದ್ದೆ ಅಂತಂದರೆ ಆ ಥರದ ಒಂದು ಕನಸುಗಳು ನನಗೆ ರಿಪೀಟ್ ಆಗಿ ಆ ಭಾಗದಲ್ಲಿ ಇಂಟೆನ್ಸಿವ್ ಆಗಿ ಪೇನ್ ಬರೋದು, ಆ ನೋವನ್ನು ಅನುಭವಿಸುವುದನ್ನು ನಾನು ಅರಿವಿಗೆ ತಂದುಕೊಳ್ಳುವಂತಹ ಸ್ಥಿತಿಯನ್ನು ನಾನು ಅನುಭವಿಸ್ತಾ ಇದ್ದೆ. ಇದು ಯಾಕೆ ಹೀಗಾಗುತ್ತೆ ಅನ್ನೋ ಪ್ರಶ್ನೆ ನನ್ನನ್ನು ಕಾಡ್ತಾನೆ ಇತ್ತು. ಒಂದು ಬಾರಿ ನಾನು ಈ ಧ್ಯಾನದ ಒಂದು ಲೋಕಕ್ಕೆ ಬಂದ ಮೇಲೆ, ಧ್ಯಾನ ಸಾಧನೆಯಲ್ಲಿ ತೊಡಗಿದ ಮೇಲೆ ಪುನರ್ಜನ್ಮಗಳ ಬಗ್ಗೆ ತಿಳಿದುಕೊಳ್ಳುವಂಥ ಅವಕಾಶ ಸಿಕ್ತು. ಆಗ ನಾನು ಡಾಕ್ಟರ್ ನ್ಯೂಟನ್ ಕೊಂಡವೇಟಿಯವರ ಮಾರ್ಗದರ್ಶನದಲ್ಲಿ ಒಂದು ಬಾರಿ ಅವರ ಒಂದು ಗೈಡೆಡ್ ಮೆಡಿಟೇಷನ್ನಲ್ಲಿ ಲೈವ್ ಆಗಿ ಜಾಯ್ನ್ ಆದೆ. ಆಗ ನನಗೆ ನನ್ನ ಪಾಸ್ಟ್ ಲೈಫಿಗೆ, ಅಂದರೆ ನನ್ನ ಹಿಂದಿನ ಜನ್ಮಕ್ಕೆ ಹೋಗುವಂಥ ಅವಕಾಶ ಸಿಕ್ತು. ನನಗೆ ಯಾಕೆ ಆ ಥರದ ಇಂಟೆನ್ಸಿವ್ ಆದ ಪೇನ್ ಬರ್ತಾ ಇತ್ತು ಅನ್ನೋದು ನನಗೆ ಆವಾಗ ಅರ್ಥ ಆಯಿತು. ನಾನು ಹಿಂದೆ ನಿರ್ಲಿಪ್ತವಾದಂತಹ ಒಬ್ಬ ಧ್ಯಾನ ಸಾಧಕಿಯ ಮಗುವಾಗಿದ್ದೆ, ಗಂಡು ಮಗುವಾಗಿದ್ದೆ. ಆಗ ನನ್ನ ತಾಯಿಯ ಧ್ಯಾನ ಸಾಧನೆಗೆ ನಾನು ತುಂಬ ಅಡ್ಡಿಪಡಿಸ್ತಾ ಇದ್ದೆ. ಆಗ ನಾನು ಎಷ್ಟು ಒಂದು 4-5 ವರ್ಷದ ಮಗು ಆಗಿರಬಹುದು. ಸೊ ಆ ಹಂತದಲ್ಲಿ ಸದಾಕಾಲ ಆ್ಯಕ್ಟಿವ್ ಆಗಿರುವಂಥ ಮಗು ಒಂದು ಬಾರಿ ಸ್ಟೆಪ್ಸನ್ನು ಏರಿ ಎತ್ತಿರದ ಟೆರೆಸ್ನಿಂದ ಕೆಳಗಡೆ ಬಿದ್ದು ಮೃತ್ಯುವನ್ನು ಹೊಂದುತ್ತೀನಿ ನಾನು ಆ ಜನ್ಮದಲ್ಲಿ. ಆಗ ಆ ಕೆಳಗಡೆ ಬಿದ್ದಂತಹ ನೋವೇ ನನಗೆ ಪ್ರತಿ ಬಾರಿ ಬಾಧಿಸ್ತಾ ಇತ್ತು. ಸೊ
ಆಗ ನನಗೆ ಆ ಒಂದು ಪಾಸ್ಟ್ ಲೈಫ್ ರಿಗ್ರೆಷನ್ನ ಒಂದು ಮೆಡಿಟೇಷನ್ನಲ್ಲಿ ನನಗೆ ಯಾಕೆ ಆ ಥರ ನೋವು ಬರ್ತಾ ಇತ್ತು, ನಾನೇನು ತಪ್ಪುಗಳನ್ನು ಮಾಡಿದ್ದೆ ಅನ್ನೋದು ಅರ್ಥ ಆಯಿತು. ಮತ್ತು ಅದೇ ಮೆಡಿಟೇಷನ್ನಲ್ಲಿ ನನಗೆ ಗೈಡೆನ್ಸ್ ಕೂಡ ಸಿಕ್ತು. ನಂತರದಲ್ಲಿ ನಾನು ಧ್ಯಾನ ಸಾಧಕಿ ತಾಯಿಗೆ ಕ್ಷಮೆಯನ್ನು ಕೇಳಿಕೊಂಡೆ. ನಂತರದಲ್ಲಿ ನನಗೆ ಉನ್ನತ ಲೋಕಕ್ಕೆ ಹೋಗಿ ಸಾಧನೆ ಮಾಡೋದಕ್ಕೆ ಅವಕಾಶವನ್ನು ಕ್ರಿಯೇಟ್ ಮಾಡಿಕೊಡಿ ಅಂತ ನಾನು ಯೂನಿವರ್ಸ್ಗೆ, ಮಾಸ್ಟರ್ಸ್ಗೆ ಕೇಳಿಕೊಂಡಾಗ ನನಗೆ ನನ್ನ ಲೈಫ್ನ ಪರ್ಪಸನ್ನು ನೀನು ಪೂರ್ಣಗೊಳಿಸಿದಾಗ ನಿನಗಿದು ಸಾಧ್ಯ ಅಂತ ಸಂದೇಶ ಬಂತು. ಆಗ ನಾನು ನನ್ನ ಲೈಫ್ನ ಪರ್ಪಸ್ ಏನು ಅಂತ ಪ್ರಶ್ನೆ ಹಾಕ್ಕೊಂಡು ಧ್ಯಾನ ಮಾಡಿದಾಗ ಬುದ್ಧ ಭಗವಾನರು ಸಾವಿರಾರು ಜನರನ್ನು ಮುಂದೆ ಕೂಡಿಸಿಕೊಂಡು ಅವರೆಲ್ಲರಿಗೂ ಧ್ಯಾನ ಸಾಧನೆ ಮಾಡಿಸುವಂಥ ದೃಶ್ಯ ಬಂದಿತು. ಆಗ ನನಗೆ ನನ್ನ ಬದುಕಿನ ಪರ್ಪಸ್ ಏನು ಅಂತ ಅರ್ಥ ಆಯಿತು. ಹೀಗೆ ಪದೇ ಪದೇ ನಮಗೆ ಮತ್ತೆ ರಿಪೀಟ್ ಆಗಿ ಬರುವಂತಹ ಕನಸಿನಲ್ಲಿ ಬರ್ತಕ್ಕಂತಹ ಸನ್ನಿವೇಶಗಳು ನಮಗೆ ಹಿಂದಿನ ಜನ್ಮದ ರಹಸ್ಯವನ್ನು ತಿಳ್ಕೊಳ್ಳೋದಕ್ಕೆ, ನಮಗೆ ಈ ಜನ್ಮದ ಉದ್ದೇಶಗಳನ್ನು ಅರ್ಥೈಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತವೆ. ನಾವು ಆಳವಾದ ಧ್ಯಾನ ಸ್ಥಿತಿಯನ್ನು ಅಭ್ಯಾಸ ಮಾಡಬೇಕು ಫ್ರೆಂಡ್ಸ್. ಅದಕ್ಕಾಗಿ ಸ್ವಲ್ಪ ಸಾಧನೆ ಕೂಡ ಅವಶ್ಯವಿದೆ. ಸ್ಥಿರವಾದಂತಹ, ವ್ಯವಸ್ಥಿತವಾದಂತಹ, ಸ್ಪಷ್ಟವಾದಂತಹ ಆಳವಾದ ಆಧ್ಯಾತ್ಮಿಕ ಅನುಭವಗಳನ್ನು ಹೊಂದಬೇಕು ಅಂತಂದರೆ ಧ್ಯಾನ ಸಾಧನೆ ಮಾಡಬೇಕು. ಅದು ನಿಮ್ಮನ್ನು ಕನಸುಗಳಲ್ಲಿ ಅಂದರೆ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ನಿಮಗೆ ಬೇಕಾದ ಜ್ಞಾನವನ್ನು ವೇಗವಾಗಿ ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಆತ್ಮದ ಸ್ವತಂತ್ರ ಮತ್ತು ಚೈತನ್ಯದ ವಿಭಿನ್ನ ಅವಸ್ಥೆಗಳನ್ನು ನಾವು ಕನಸಿನಲ್ಲಿ ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಇನ್ನು ಪ್ರತಿ ಕನಸಿಗೂ ಒಂದೊಂದು ಅರ್ಥ, ಸನ್ನಿವೇಶ, ಸಂದೇಶ ನಿರಂತರವಾಗಿ ಇದ್ದೇ ಇರುತ್ತೆ. ನೀವು ಕನಸಿನಲ್ಲಿ ಜಲ ಅಂದರೆ ನೀರು, ಆಕಾಶವನ್ನು, ಪ್ರಕಾಶವನ್ನು, ವೃಕ್ಷಗಳನ್ನು, ಇನ್ನು ಮಂದಿರಗಳನ್ನು, ಸಂತರನ್ನು ನೋಡಿದ್ರೆ ನೀವು ಆತ್ಮೋನ್ನತಿಯ ಹಾದಿಯಲ್ಲಿ ಪ್ರಯತ್ನ ಪಡ್ತಾ ಇದ್ದೀರಿ ಅಂತ ಸಂದೇಶ. ಇನ್ನು ನೀವು ಕನಸುಗಳಲ್ಲಿ ಕೊಳಕು ನೀರು, ಮಲಿನತೆ, ಕತ್ತಲು, ಇನ್ನು ಕ್ರೂರವಾದಂಥ ದೃಶ್ಯಗಳು ಇದನ್ನೆಲ್ಲ ನೋಡಿದ್ರೆ ನೀವು ಆತ್ಮೋನ್ನತಿಯ ಒಂದು ಹಾದಿಯಲ್ಲಿ ತುಂಬಾ ಕೆಳಹಂತದಲ್ಲಿದ್ದೀರಿ, ನೀವು ಅರಿವನ್ನು ಬೆಳೆಸ್ಕೊಳ್ಬೇಕು ಅನ್ನುವಂಥ ಸಂದೇಶವನ್ನು ಆ ಸನ್ನಿವೇಶಗಳು ನೀಡುತ್ತವೆ. ಇನ್ನು ನೀವು ಕನಸಿನಲ್ಲಿ ಸೂರ್ಯಪ್ರಕಾಶವನ್ನು, ಬೆಳಕನ್ನು, ಇನ್ಯಾರೋ ನಿಮ್ಮನ್ನು ಕೈ ಹಿಡಿದು ಸಾಗಿಸುತ್ತಿರುವಂಥ ಸನ್ನಿವೇಶಗಳನ್ನು ಭೇಟಿಯಾದ್ರಿ ಅಂದರೆ ನೀವು ಜಾಗೃತಿಯನ್ನು ಹೊಂದುತ್ತಾ ಇದ್ದೀರಿ ಅಂತಕ್ಕಂಥ ಅರ್ಥ. ನೀವು ಯಾವತ್ತು ಕಲ್ಪನೆ ಮಾಡಿಕೊಂಡಿರ್ತಕ್ಕಂತಹ ಎಷ್ಟೋ ಮಾಸ್ಟರ್ಸ್ಗಳು, ಗುರುಗಳು ನಿಮಗೆ ಎದುರುಗಡೆ ಬಂದು ನಿಂತಹ ಅನುಭವ ಆದರೆ, ಅಥವಾ ಅವರ ಧ್ವನಿ ಕೇಳಿದ ಅನುಭವ ನಿಮಗಾದರೆ, ನಿಮಗೆ ಸೂಕ್ತ ಮಾರ್ಗದರ್ಶನ ನಿಮಗೆ ಸಿಗ್ತಾ ಇದೆ, ನೀವು ಸರಿಯಾದ ದಾರಿಯಲ್ಲಿ ಸಾಗ್ತಾ ಇದ್ದೀರಿ ಅಂತ ಅದು ಅರ್ಥವನ್ನು ನೀಡುತ್ತೆ. ಇನ್ನು ಅಂಧಕಾರ, ನೆಗೆಟಿವ್ ಎನರ್ಜಿಗಳು, ಭೂತ ಪ್ರೇತಗಳು, ವಿಚಿತ್ರವಾದಂಥ ಮುಖಗಳು ನಿಮ್ಮ ಎದುರುಗಡೆ ಬರ್ತಾ ಇದ್ದಾವೆ ಅಂದರೆ ನೀವು ಜೀವನದಲ್ಲಿ ತುಂಬಾ ಸಂಘರ್ಷಗಳನ್ನು ಎದುರಿಸ್ತಾ ಇದ್ದೀರಿ, ತುಂಬ ಗೊಂದಲದ ಸ್ಥಿತಿಯಲ್ಲಿ ನೀವಿದ್ದೀರಿ ಅಂತ ಅರ್ಥ. ಹಾಗಾಗಿ ಕನಸುಗಳು ನಿಮ್ಮ ಭೌತಿಕ ಜೀವನವನ್ನು, ಆಂತರಿಕ ಜೀವನವನ್ನು ಎರಡನ್ನೂ ಕೂಡ ಇಂಡಿಕೇಟ್ ಮಾಡುತ್ತೆ. ಇನ್ನು ಭವಿಷ್ಯದರ್ಶಿ ಸ್ವಪ್ನಗಳು ಅಂತಾನೆ ಕೆಲವೊಂದಿಷ್ಟು ಸ್ವಪ್ನಗಳನ್ನು ವಿಂಗಡಿಸಲಾಗಿದೆ. ಆಳವಾದಂಥ ಧ್ಯಾನ ಸಾಧನೆ, ನಿರ್ಮಲವಾದ ಧ್ಯಾನ, ಇವುಗಳಿಂದ ಭವಿಷ್ಯದಲ್ಲಿ ನೀವೇನನ್ನು ಭೇಟಿಯಾಗಲಿದ್ದೀರಿ ಅನ್ನೋದನ್ನು ಮೊದಲೇ ತಿಳಿಯುವ ಅವಕಾಶ ಖಂಡಿತ ಇದೆ ಫ್ರೆಂಡ್ಸ್. ಇನ್ನು ತಪ್ಪುಗಳ ಅವಲೋಕನಕ್ಕೂ ಕೂಡ ನಮಗೆ ಕನಸುಗಳಲ್ಲಿ ಅವಕಾಶ ಇರುತ್ತೆ. ಇದೆಲ್ಲದೂ ಎಷ್ಟೋ ಗ್ರೇಟ್ ಸೈಕಿಯಾಟ್ರಿಸ್ಟ್ಗಳು ಕನಸುಗಳ ಬಗ್ಗೆ ಮಾಡಿರ್ತಕ್ಕಂಥ ಅಭ್ಯಾಸದಿಂದ ತಿಳಿದು ಬಂದಂತಹ ಅಂಶಗಳು. ಮನಸ್ಸು, ಅವಚೇತನ ವ್ಯವಸ್ಥೆ, ಚೇತನ ವ್ಯವಸ್ಥೆ, ಮೃತ್ಯು ಸ್ಥಿತಿ ಇದೆಲ್ಲವನ್ನು ಕನಸಿನ ಸ್ಥಿತಿಯಲ್ಲಿ ಮೊದಲೇ ಅನುಭವವನ್ನು ನೀಡುವಂತಹ ಒಂದು ಅವಕಾಶವನ್ನು ಮನಸ್ಸಿಗೆ ನೀಡುತ್ತವೆ. ಆಳ ನಿದ್ರೆಯಲ್ಲೂ ಕೂಡ ನಾವು ಅರಿವನ್ನು ಹೊಂದುತ್ತೀವಿ. ಮೃತ್ಯು ಉನ್ನತ ಲೋಕದ ಪ್ರಯಾಣವನ್ನು ಮಾಡಲಿಕ್ಕೆ, ಮೃತ್ಯುವಿನ ನಂತರದ ಜೀವನವನ್ನು ಕಾಣಲಿಕ್ಕೆ ಕೂಡ ಕನಸುಗಳಲ್ಲಿ ಅವಕಾಶಗಳಿವೆ. ಕನಸು ಮನಸ್ಸಿನ ಆಟ ಮಾತ್ರವಲ್ಲ,
ಕನಸು ನಿಮ್ಮ ಆತ್ಮೋನ್ನತಿಯ ದರ್ಪಣ ಕೂಡ ಆಗಿರುತ್ತೆ. ಹಾಗಾಗಿ ಕನಸುಗಳನ್ನು ನಿಯಂತ್ರಿಸೋದಕ್ಕೆ ಸಾಧ್ಯ ಇದೆ. ಕನಸುಗಳಿಂದ ಆತ್ಮೋನ್ನತಿಯನ್ನು ಹೊಂದೋದಕ್ಕೆ ಸಾಧ್ಯ ಇದೆ. ಅದನ್ನು ಸರಿಯಾಗಿ ಬಳಸ್ಕೊಳ್ಬೇಕು ಅಂದರೆ ಅದಕ್ಕಿರುವ ಒಂದೇ ಒಂದು ಮಾರ್ಗ ಏನಂದರೆ ಆನಾಪಾನಸತಿ ಧ್ಯಾನವನ್ನು ಪ್ರತಿನಿತ್ಯ ಮಾಡ್ತಾ ಹೋಗಿ, ಧ್ಯಾನ ಸಾಧನೆಯಲ್ಲಿ ತೊಡಗಿ, ಆಳ ಧ್ಯಾನ ಸ್ಥಿತಿಯನ್ನು ಅನುಭವಿಸಿ. ಆಗ ಖಂಡಿತ ಈ ಎಲ್ಲ ಅನುಭವಗಳು ನಿಮ್ಮನ್ನು ಉನ್ನತ ಜ್ಞಾನದ ಸ್ಥಿತಿಗೆ ಕೊಂಡೊಯ್ಯಲಿಕ್ಕೆ ಸಹಾಯ ಮಾಡುತ್ತೆ. ಇದೇ ಪ್ಲೇಲಿಸ್ಟ್ನಲ್ಲಿ ಆನಾಪಾನಸತಿ ಧ್ಯಾನ ಮಾಡೋದು ಹೇಗೆ ಅನ್ನೋದು ಕೂಡ ಇದೆ. ದಯವಿಟ್ಟು ಅದನ್ನು ನೋಡಿ. ಇವತ್ತಿನ ಈ ನನ್ನ ವಿಡಿಯೋ ಕನಸಿನ ಅರ್ಥವೇನು ಗೊತ್ತೇ? ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ ಧ್ಯಾನಾಮೃತವನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಶುಭ ದಿನ.